Hello everyone, welcome to Sankalp Learning Solutions. Let us see question number 19 of chapter Chemical Bonding. Knowing that radius of Na plus is more than Mg2 plus and radius of S2 minus is greater than Cl minus. Predict which compound will be least soluble in polar solvent. So I can solve this question using Poisson's rule. ಇಲ್ಲಿ ಏನು ಕೊಟ್ಟಿದ್ದಾರೆ Na plus radius greater than Mg2 plus. ಸರಿ, S2 minus greater than Cl minus. ಯಾಕೆಂದ್ರೆ ಇಲ್ಲಿ Na plus Mg2 plus ಇವೆರಡನ್ನ ನೀವು ಕಂಪೇರ್ ಮಾಡಿದ್ರೆ ಏನಾಗ್ತದೆ, Mg2 ಪ್ಲಸ್ ನ್ಯೂಕ್ಲಿಯರ್ ಚಾರ್ಜ್ ಇಫೆಕ್ಟ್ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಇಲೆಕ್ಟ್ರಾನ್ ತನ್ನ ಕಡೆ ಜಾಸ್ತಿ ತಗೊಳುತ್ತೆ, ಹಾಗಾಗಿ ರೇಡಿಯಸ್ ಕಡಿಮೆ ಆಗುತ್ತೆ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ ನಮ್ಗೆ ಗೊತ್ತಿದೆ. ಇನ್ನು ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಫಾರ್ ಕ್ಯಾಟಯಾನ್. ಕ್ಯಾಟಯಾನ್ ಅಲ್ಲಿ ಇಫ್ ಚಾರ್ಜ್ ಈಸ್ ಹೈ, ರೇಡಿಯಸ್ ಈಸ್ ಲೋ ಆರ್ ರೇಡಿಯಸ್ ಈಸ್ ಸ್ಮಾಲರ್. ಚಾರ್ಜ್ ಹೈ ಇದ್ರೆ ರೇಡಿಯಸ್ ಸ್ಮಾಲರ್ ಇರುತ್ತೆ. ಫಾರ್ ಆನಯಾನ್ ಇಫ್ ಚಾರ್ಜ್ ಈಸ್ ಹೈ, ರೇಡಿಯಸ್ ಈಸ್ ಲಾರ್ಜ್. ಓಕೆ, ಸೊ ಇಲ್ಲಿ ಚಾರ್ಜ್ ಏನಿದೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ S2 ಮೈನಸ್ ಇದೆ, ಇಲ್ಲಿ Cl ಮೈನಸ್ ಇದೆ. ಸೊ ಚಾರ್ಜ್ ಫಾರ್ ಆನಯಾನ್, ಸಲ್ಫರ್ ಆನಯಾನ್ 2 ಮೈನಸ್ ಚಾರ್ಜ್ ಇದೆ, ಚಾರ್ಜ್ ಈಸ್ ಹೈಯರ್, ಸೊ ರೇಡಿಯಸ್ ಈಸ್ ಲಾರ್ಜ್. ಈಗ ಪ್ರೆಡಿಕ್ಟ್ ದ ಕಂಪೌಂಡ್ ವಿಲ್ ಬಿ ಲೀಸ್ಟ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್. ಪೋಲಾರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗಬೇಕು ಅಂದ್ರೆ ದಟ್ ಮಾಲಿಕ್ಯೂಲ್ ಶುಡ್ ಬಿ ಹ್ಯಾವಿಂಗ್ ಬಾಂಡ್ ಪೊಲಾರಿಟಿ ಅಲ್ವಾ, ಇಷ್ಟೊಂದು ಪೊಲಾರಿಟಿ ಇರಬೇಕು, ಆವಾಗ ಡಿಸಾಲ್ವ್ ಆಗುತ್ತೆ. ಸೊ ಈಗ ಇಫ್ ಇಟ್ ಈಸ್ ಕೋವೆಲೆಂಟ್ ಬಾಂಡ್ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗೋದಿಲ್ಲ. ಅಯಾನಿಕ್ ಬಾಂಡ್ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ, ಯಾಕೆಂದ್ರೆ ಪೊಲಾರಿಟಿ ಇರುತ್ತೆ ಬಾಂಡಿಗೆ. ಸರಿ, ಈಗ ಇಲ್ಲಿ ಫಾರ್ಮ್ ಆಗಿರೋ ಕಾಂಪೌಂಡ್ ಅಲ್ಲಿ ವಿಚ್ ಈಸ್ ಹ್ಯಾವಿಂಗ್ ಮೋರ್ ಕೋವೆಲೆಂಟ್ ಕ್ಯಾರೆಕ್ಟರ್ ಅಂತ ನೋಡಿದ್ರೆ ನಮಗೆ ಅದು ಪೋಲಾರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತದೆ. ಈಗ MgS ಮ್ಯಾಗ್ನೀಷಿಯಂ ಸಲ್ಫೈಡ್ ಇಲ್ಲಿ ನೋಡ್ರಿ, ಮ್ಯಾಗ್ನೀಷಿಯಂ ಮತ್ತೆ S2 ಮೈನಸ್ ಸಲ್ಫೈಡ್ ಏನಿದೆ ಎರಡು ಸೇರಿ ಮ್ಯಾಗ್ನೀಷಿಯಂ ಸಲ್ಫೈಡ್ ಅನ್ನ ಫಾರ್ಮ್ ಮಾಡ್ತಾ ಇವೆ. ಅಂಡ್ ಇಲ್ಲಿ ಕ್ಯಾರೆಕ್ಟರ್ ಕೋವೆಲೆಂಟ್ ಕ್ಯಾರೆಕ್ಟರ್ ವಿಲ್ ಬಿ more in MgS. Na2S MgS ಮತ್ತೆ Na2S ಕನ್ಸಿಡರ್ ಮಾಡಿದ್ರೆ ಕೋವೆಲೆಂಟ್ ಕ್ಯಾರೆಕ್ಟರ್ ಎಲ್ಲಿ ಜಾಸ್ತಿ ಇರುತ್ತೆ, MgS, ಬಿಕಾಸ್ ಸೋಡಿಯಂ ಹ್ಯಾವಿಂಗ್ ಲಾರ್ಜರ್ ರೇಡಿಯಸ್. ಸೊ ಮೆಗ್ನೀಷಿಯಂಗೆ ಕಂಪೇರ್ ಮಾಡಿದ್ರೆ ಸೋಡಿಯಂದು ರೇಡಿಯಸ್ ಜಾಸ್ತಿ ಇದೆ. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಮ್ಯಾಗ್ನೀಷಿಯಂ ಸಲ್ಫೈಡ್ ಈಸ್ ಹ್ಯಾವಿಂಗ್ more covalent character. If I consider MgCl2 and NaCl, ಈ ತರ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ, ಈಗ ನೀವು MgCl2 ಮತ್ತೆ MgS ಅನ್ನ ಕಂಪೇರ್ ಮಾಡಿ ನೋಡಿ, MgCl2 and MgS. ಈಗ ಸಲ್ಫೈಡ್ ಮತ್ತೆ Cl2 ಮೈನಸ್ ಅಲ್ಲಿ S2 ಮೈನಸ್ ಈಸ್ ಹ್ಯಾವಿಂಗ್ ಲಾರ್ಜರ್ ರೇಡಿಯಸ್ or larger size. Anion larger size ಇದ್ರೆ ಈಸಿಲಿ ಕೋವೆಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಇದು ಜಾಸ್ತಿ ಈಸಿಯಾಗಿ ಕೋವೆಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡಕ್ಕೆ ರೆಡಿ ಇರುತ್ತೆ. ಹಾಗಿದ್ರೆ ನಾನು ಇವೆರಡನ್ನು ಕ್ಯಾನ್ಸಲ್ ಮಾಡಿಬಿಡ್ಬೋದು. ವಾಟ್ ಅಬೌಟ್ NaCl ಅಂತೂ ಹೊರಗೆ ಆಯ್ತು. ಸೊ ಆಪ್ಷನ್ A, MgS is correct. Thank you.